ರಾಜಧಾನಿ ಬೆಂಗಳೂರಿನಲ್ಲಿ ಆತಂಕ ಮೂಡಿಸುವಂತ ಶಾಕಿಂಗ್ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಅಮೆರಿಕಾದಿಂದ ಕಸ್ಟಮ್ಸ್ ಅಧಿಕಾರಿಗಳ ಕಣ್ತಪ್ಪಿಸಿ ಲೈವ್ ಬುಲೆಟ್ಗಳು ಹಾಗೂ ಮ್ಯಾಗಝೀನ್ ಅನ್ನ ಬೆಂಗಳೂರಿಗೆ ತಂದಿದ್ದಂತಹ ಎನ್ಆರ್ಐ ಒಬ್ಬ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಅಮೆರಿಕ ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ದ ಆರೋಪಿ ಲಾಡ್ಜ್ ರೂಮ್ನಲ್ಲಿ ಬುಲೆಟ್ ಮರೆತು ಹೋದ ಕಾರಣ ಇಡೀ ಪ್ರಕರಣವೇ ಬಯಲಾಗಿದ್ದು ಇದೀಗ ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಅಮೆರಿಕದಿಂದ ಜೀವಂತ ಗುಂಡುಗಳನ್ನು ಭಾರತಕ್ಕೆ ತಗೊಂಡು ಬಂದು ಸಿಕ್ಕಿದ್ದಿರೋ ಅನಿವಾಸಿ ಭಾರತೀಯನನ್ನ ಮುತಾರ್ ಅರ್ಮಾನ್ ರೆಹಮಾನ್ ಅಂತ ಗುರುತಿಸಲಾಗಿದೆ. ಅಮೆರಿಕ ನಾಗರಿಕತ್ವ ಪಡೆದಿದ್ದ ಈತ ಅಲ್ಲಿನ ಆರ್ಮಿಯಲ್ಲೇ ಕೆಲಸ ಮಾಡ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ಹುಡುಗಿಯೊಬ್ಬಳ ಜೊತೆಗೆ ಬೆಂಗಳೂರಿಗೆ ಬಂದಿದ್ದಂತೆ ಈ ಆರೋಪಿ ಜೆಸಿ ನಗರ ವ್ಯಾಪ್ತಿಯ ಜಯಮಹಲ್ ಪ್ಯಾಲೇಸ್ ಲಾಡ್ಜ್ನಲ್ಲಿ ಈತ ಸ್ಟೇ ಮಾಡ್ಕೊಂಡಿದ್ದ. ಆದರೆ ಚೆಕ್ಔಟ್ ಮಾಡೋ ಅವಸರದಲ್ಲಿ ಅಮೆರಿಕ ಮೇಡ್ ಬುಲೆಟ್ಗಳು ಮತ್ತು ಮ್ಯಾಗಝೀನ್ ಅನ್ನ ರೂಮ್ನಲ್ಲೇ ಮರೆತೋಗಿದ್ದಾನೆ. ರೂಮ್ ಖಾಲಿ ಮಾಡಿದ ಮೇಲೆ ಆರೋಪಿ ಸ್ವತಃ ಲಾಡ್ಜ್ ಮ್ಯಾನೇಜರ್ಗೆ ಕರೆ ಮಾಡಿ ನನ್ನ ರೂಮ್ನಲ್ಲಿ ಬುಲೆಟ್ ಇದೆ, ಸುರಕ್ಷಿತವಾಗಿಡಿ ಅಂತ 2 ದಿನಗಳ ಬಂದು ತಗೊಂಡೋಗ್ತೀನಿ ಅಂತಂದಂತೆ. ಈ ಮಾತಿನಿಂದ ಯಾಕೋ ಅನುಮಾನ ಬರ್ತಾ ಇದೆ ಅಂತ ಹೇಳಿ ಅಲ್ಲಿನ ಸಿಬ್ಬಂದಿ ತಕ್ಷಣ ರೂಮ್ ಪರಿಶೀಲನೆ ಮಾಡ್ತಾರೆ. ಆಗ ಅಲ್ಲಿ ಜೀವಂತ ಗುಂಡುಗಳು ಮತ್ತು ಮ್ಯಾಗಝೀನ್ ಪತ್ತೆಯಾಗುತ್ತೆ. ಸಿಬ್ಬಂದಿ ಅದನ್ನ ನೋಡಿ ಬೆಚ್ಚಿ ಬೀಳ್ತಾರೆ. ಸದ್ಯ ಜೆಸಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಸಂಬಂಧ ಆರೋಪಿಯನ್ನು ಅರೆಸ್ಟ್ ಮಾಡಿ ಪರಪ್ಪನಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಕಳಿಸಲಾಗಿದೆ. ಆರೋಪಿ ಕೇವಲ ಹವ್ಯಾಸಕ್ಕಾಗಿ ಬುಲೆಟ್ ಏನಾದರೂ ತಂದಿದ್ದ ಅಥವಾ ಇದರ ಹಿಂದೆ ಮತ್ತೇನಾದರೂ ದೊಡ್ಡ ಜಾಲ ಕಾರ್ಯನಿರ್ವಹಿಸ್ತಾ ಇದೆಯಾ ಹೀಗನ್ನೋ ಅನುಮಾನ ಪೊಲೀಸರಿಗೂ ಇದೆ. ಹಾಗಾಗಿ ತನಿಖೆಯನ್ನು ಮುಂದುವರೆಸಿದ್ದಾರೆ.